ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ. ಅಂದರೆ ಯಾರಾದರೂ ನಮ್ಮ ಮನೆಗೆ ಮಾಟ ಮಂತ್ರ ಮಾಡ್ಸ್ಯಾರ ಏನಂತೇಳಿ ನಮಗೆ ಅನಿಸಿತ್ತಂದ್ರೆ ಮನೆಯಲ್ಲಿ ಯಾವಾಗಲೂ ಕಿರಿಕಿರಿಗಳಾಗ್ತಿರ್ಬೋದು, ಜಗಳಗಳಾಗ್ತಿರ್ಬೋದು, ಮತ್ತು ಮನೆಯಲ್ಲಿ ಯಾವಾಗಲೂ ಪಾಸಿಟಿವಿಟಿ ಕಾಣದೆ ಯಾವಾಗಲೂ ನೆಗೆಟಿವಿಟಿನೇ ಕಾಣ್ತಿರ್ತದೆ. ಹಾಗಾಗಿ ಆ ರೀತಿ ಇದ್ದಾಗ ನಮಗೆ ನಾವೇ ಅನ್ಕೋತಿರ್ತೀವಿ, ಏನಾದರೂ ನಮ್ಮ ಮನೆಗೆ ಯಾರಾದರೂ ಮಾಟ ಮಂತ್ರ ಮಾಡ್ಸ್ಯಾರ ಏನಂತೇಳಿ ನಮಗೆ ನಾವೇ ಅನ್ಕೋತಿರ್ತೀವಿ. ಅಂದ್ರೆ ಸಂಶಯ ಪಟ್ಕೋತಿರ್ತೀವಿ. ಅಂದ್ರೆ ಮನೆಯಲ್ಲಿ ಈ ರೀತಿ ಎಲ್ಲ ಕಿರಿಕಿರಿ, ಯಾವಾಗಲೂ ಜಗಳ ಈ ರೀತಿ ಆಗ್ತಿರ್ತದಲ್ಲ. ಹಾಗಾಗಿ ನಾವೇ ಅನ್ಕೋತಿರ್ತೀವಿ ನಮ್ಮ ಮನೆಗೆ ಯಾರಾದರೂ ಮಾಟ ಮಂತ್ರ ಮಾಡ್ಸ್ಯಾರೇನೋ ಅಂಥೇಳಿ. ನಮಗೇನಾದರೂ ಸಂಶಯ ಇತ್ತಂದ್ರೆ, ಆ ರೀತಿ ಇತ್ತಂದ್ರೆ ನಾವು ಏನು ಮಾಡ್ಕೋಬೇಕು ಅಂದ್ರೆ, ಮನೆಯಲ್ಲಿ ಇರ್ತಕ್ಕಂತಹ ಸುಲಭವಾದಂತಹ ಸಾಮಗ್ರಿಗಳನ್ನು ನಾವು ಬಳಕೆ ಮಾಡ್ಕೊಂಡ್ಬಿಟ್ಟು ಅದನ್ನು ಯಾವ ರೀತಿ ನಾವು ಸಿಂಪಲ್ ಆಗಿ ಪರಿಹಾರವನ್ನು ಕಂಡ್ಕೋಬೋದು ಅಂಥೇಳಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ ನೋಡ್ರಿ. ಅಂದ್ರೆ ನಮಗೆ ಅಂದ್ರೆ ನಮ್ಮ ಮನೆಯಲ್ಲಿ ಯಾವಾಗಲೂ ನೆಮ್ಮದಿ ಎಂಬುದೇ ಇರುವುದಿಲ್ಲ. ಯಾವಾಗ ನೋಡಿದ್ರು ಜಗಳ ಈ ರೀತಿ ಆಗ್ತಿರ್ತಾವೆ. ಹಾಗಾಗಿ ಆ ಥರ ಇದ್ದಾಗ ನಮ್ಗೆ ಯಾರಾದರೂ ನಮ್ಮ ಮನೆಗೆ ಏನಾದರೂ ಮಾಡ್ಸ್ಯಾರ ಏನಂತೇಳಿ ನಾವೇ ಅನ್ಕೋತಿರ್ತೀವಲ್ಲ. ಹಾಗಾಗಿ ಆ ರೀತಿ ಇದ್ದಾಗ ಅದನ್ನು ಯಾವ ರೀತಿ ನಾವು ಸುಲಭವಾಗಿ ಪರಿಹಾರ ಮಾಡ್ಕೋಬೋದು ಅಂಥೇಳಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ದು ಶೇರ್ ಮಾಡ್ಕೋತೀನಿ ನೋಡ್ರಿ. ಬನ್ನಿ ಫ್ರೆಂಡ್ಸ್, ಆಗಿದ್ರೆ ವಿಡಿಯೋನ ಆರಂಭಿಸೋಣ. ಇಲ್ಲಿ ನೋಡ್ತಿರ್ಬೋದು ನೋಡ್ರಿ ಫ್ರೆಂಡ್ಸ, ಒಂದು ತಾಮ್ರದ ಚೆಂಬನ್ನು ತಗೋಬೇಕು. ಅಂದ್ರೆ ಈ ರೀತಿ ತಾಮ್ರದ ಅಂದ್ರೆ ಸ್ಟೀಲಿನ ಚರಿಗೆ ತಗೋಬಾರ್ದು, ತಾಮ್ರದ ಚೆಂಬನ್ನು ತಗೋಬೇಕು. ಇದ್ರ ತುಂಬ ನಾವು ಈ ರೀತಿ ಶುದ್ಧವಾದ ನೀರನ್ನು ಹಾಕಿ ಇಡಬೇಕು. ಆ ನಂತರ ಏನು ಮಾಡ್ಬೇಕಂತಂದ್ರೆ, ಈ ರೀತಿ ಏಲಕ್ಕಿ ಮತ್ತು ಲವಂಗ ಮತ್ತು ಕರ್ಪೂರವನ್ನು ನಾವು ತಗೋಬೇಕು ನೋಡ್ರಿ. ಈ ಮೂರು ವಸ್ತುಗಳನ್ನು ನಾವು ತೊಗೊಂಡ್ಬಿಟ್ಟು ಈ ರೀತಿ ಮೂರು ವಸ್ತುಗಳನ್ನು ತೊಗೊಂಡ್ಬಿಟ್ಟು ನಾವು ಈ ಸುಲಭವಾದ ಪರಿಹಾರವನ್ನು ನಾವು ಮನೆಯಲ್ಲಿ ಕಂಡ್ಕೋಬಹುದು ನೋಡ್ರಿ. ಮೊದಲಿಗೆ ಈ ರೀತಿ ನಾವು ತಾಮ್ರದ ಚೆಂಬು ತುಂಬ ನಾವು ಈ ರೀತಿ ಶುದ್ಧವಾದ ನೀರನ್ನು ತೊಗೊಂಡ್ಬಿಟ್ಟು ಆ ನೀರಿಗೆ ಏನಂತಂದ್ರೆ ನಾವು ಮೊದಲಿಗೆ ಈ ನೀರಿಗೆ ನಾವು ಏಲಕ್ಕಿಯನ್ನು ಹಾಕಿದ್ದೇವೆ. ಆ ನಂತರ ಲವಂಗವನ್ನು ಕೂಡ ಹಾಕಿ ಇವಾಗ ಹಾಕಿದ್ದೇವೆ ನೋಡ್ರಿ. ಈ ನೀರಿಗೆ ನಾವು ಏಲಕ್ಕಿ ಮತ್ತು ಲವಂಗ ಹಾಕಬೇಕು. ಆ ನಂತರ ಕರ್ಪೂರವನ್ನು ಕೂಡ ನಾವು ಹಾಕಿ ಇದನ್ನು ಏನು ಮಾಡ್ಬೇಕಂದ್ರೆ ನಾವು ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ಬೇಕು ನೋಡ್ರಿ. ಈ ತಾಮ್ರದ ಚೆಂಬನ್ನು ಈ ಎಲ್ಲ ಸಾಮಗ್ರಿಗಳನ್ನು ಹಾಕಿಬಿಟ್ಟು ನಾವು ಆಮೇಲೆ ಏನು ಮಾಡಬೇಕು, ದೇವರ ಮನೆಯಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಈ ನೀರನ್ನು ಏನು ಮಾಡ್ಬೇಕಂತಂದ್ರೆ ನಾವು ಈ ನೀರನ್ನು ಪೂರ್ತಿಯಾಗಿ ನಾವು ನಮ್ಮ ಮನೆಯೊಳಗೆ ಏನು ಮಾಡ್ಬೇಕಂದ್ರೆ ಈ ರೀತಿ ಪೂರ್ತಿ ಮನೆ ತುಂಬ ಏನಂದ್ರೆ ನಾವು ಚಿಮ್ಕಿಸ್ಬೇಕು. ಆ ನಂತರ ಉಳಿದಂತಹ ನೀರನ್ನು ಏನು ಮಾಡ್ಬೇಕಂತಂದ್ರೆ ನಮ್ಮ ಮನೆಯ ಅಂದ್ರೆ ದ್ವಾರ ಬಾಗಿಲು ಇರ್ತದಲ್ಲ, ಆ ದ್ವಾರ ಬಾಗಿಲು ಮುಂದೆ ನಾವು ಈ ಪೂರ್ತಿ ನೀರನ್ನು ಅಂದ್ರೆ ಚಿಮ್ಕಿಸಿರ್ತೇವಲ್ಲ ನಾವು ಮನೆ ತುಂಬ, ಚಿಮ್ಕಿಸಿದ ಆದ ನಂತರ ನಾವು ಉಳಿದಂತಹ ನೀರನ್ನು ದ್ವಾರ ಬಾಗಿಲು ಮುಂದೆ ಹೊಸ್ಲು ಇರ್ತದಲ್ಲ, ಆ ಹೊಸ್ಲು ಮುಂದೆ ಉಳಿದಂತಹ ನೀರನ್ನು ನಾವು ಹಾಕ್ಬಿಟ್ಟು ತಿರುಗಿ ನೋಡದೆ ಒಳಗೆ ಬರ್ಬೇಕು ನೋಡ್ರಿ. ಈ ರೀತಿ ನಾವು ಸುಲಭವಾಗಿ ಸುಲಭವಾದ ಪರಿಹಾರವನ್ನು ನಾವು ಮನೆಯಲ್ಲಿರ್ತಕ್ಕಂತಹ ಸಾಮಗ್ರಿಗಳನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ನಾವು ಮಾಡ್ಬೋದು ನೋಡ್ರಿ. ಈ ರೀತಿ ಮಾಡಿದ್ವಿ ಅಂತಂದ್ರೆ ನಮ್ಮ ಮನೆಯಲ್ಲಿ ಇರ್ತಕ್ಕಂತಹ ನೆಗೆಟಿವಿಟಿ ಎಂಬುದು ದೂರ ಹೋಗ್ಬಿಟ್ಟು ಪಾಸಿಟಿವಿಟಿ ಎಂಬುದು ಕಾಣ್ಬೋದು ನೋಡ್ರಿ. ನಾವು ಮನೆಯಲ್ಲಿರ್ತಕ್ಕಂತಹ ಸಾಮಗ್ರಿಗಳನ್ನೇ ಬಳಕೆ ಮಾಡ್ಕೊಂಡ್ಬಿಟ್ಟು ಈ ಥರ ನಾವು ಸುಲಭವಾದ ಪರಿಹಾರವನ್ನು ನಾವು ಈಸಿಯಾಗಿ ಮಾಡ್ಕೋಬೋದು ನೋಡ್ರಿ. ಈ ಥರ ನಾವು ನಮಗೆ ಅನಿಸ್ತಿರ್ತದೆ ನೋಡ್ರಿ, ಕೆಲವೊಮ್ಮೆ ನಮ್ಮ ಮನೆಯಲ್ಲಿ ಆಗುವಂತಹ ಜಗಳ ಮತ್ತು ಕಿರಿಕಿರಿ ಮನಸ್ತಾಪ ಅವಕ್ಕನ್ನೆಲ್ಲ ನೋಡ್ಬಿಟ್ಟು ನಮಗೆ ನಾವೇ ಅನ್ಕೋತಿರ್ತೇವೆ, ಯಾರೋ ನಮ್ಮ ಮನೆಗೆ ಮಾಟ ಮಂತ್ರ ಮಾಡ್ಸಿರಬೇಕು ಅಂಥೇಳಿ ಅನ್ಕೋತಿರ್ತೇವಲ್ಲ. ಆ ಸಮಯದಲ್ಲಿ ನಾವು ಈ ತರಹ ಸುಲಭವಾದ ಪರಿಹಾರವನ್ನು ನಾವು ಮಾಡ್ಕೊಂಡ್ಬಿಟ್ಟು ಈ ಪರಿಹಾರವನ್ನು ನಾವು ಅನುಸರಿಸಿದ್ವಿ ಅಂತಂದ್ರೆ ಮನೆಯಲ್ಲಿ ಸ್ವಲ್ಪವಾದರೂ ನೆಗೆಟಿವಿಟಿ ಎಂಬುದು ದೂರವಾಗಿ ಪಾಸಿಟಿವಿಟಿ ಎಂಬುದು ಕಾಣ್ಬೋದು ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಮತ್ತು ನಾನು ಮುಂದಿನ ವಿಡಿಯೋದೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.